ಗೆಳೆಯರೇ, ಇವತ್ತಿನ ದಿನ ಸ್ಟ್ರೇಟ್ಸ್ ಆಫ್ ದಿ ವರ್ಲ್ಡ್ ಇವುಗಳನ್ನು ಚರ್ಚೆ ಮಾಡೋಣ. ಈ ಜಲಸಂಧಿಗಳನ್ನು ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಅದು IAS ಆಗಿರ್ಬೋದು, KAS ಆಗಿರ್ಬೋದು, PC ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್, ಯಾವುದೇ ಎಕ್ಸಾಮ್ ಭಾರತದಲ್ಲಿ ಕೇಳ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಒಂದಲ್ಲ ಒಂದು ರೀತಿಯಿಂದ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತು ಮುಂದೂ ಕೂಡ ಕೇಳ್ತಾರೆ. ಈ ವಿಡಿಯೋದಲ್ಲಿ ಎಲ್ಲ ಅಂಥ ಇಂಪಾರ್ಟೆಂಟ್ ಜಲಸಂಧಿಗಳನ್ನು ನಾವು ಚರ್ಚೆ ಮಾಡೋಣ. ಇಲ್ಲಿ ಇದೊಂದು ಹೊಸದಾದಂಥ ಸೀರೀಸ್, PC to DC ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಸೀರೀಸ್ನಲ್ಲಿ ಅಂದರೆ ಎಲ್ಲ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಒಂದು ಶಾರ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹೋಲಿಸ್ಟಿಕ್ ಕವರ್ ಮಾಡ್ತಾ ಹೋಗ್ತೀನಿ. ಆ ಟಾಪಿಕ್ಗಳನ್ನು ನೀವು 5 ಸ್ಟಾರ್ ಟಾಪಿಕ್ ಅನ್ಬೋದು, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ಬೋದು, HYT ಟಾಪಿಕ್ ಅನ್ಬೋದು. ಸೊ ಎಕ್ಸಾಮಲ್ಲಿ ಕಂಪಲ್ಸರಿಲಿ ಕೇಳ್ತಾರೆ, ಅದನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗೆ ಕೇಳಿದ್ದಾರೆ ಅಂಥ ಟಾಪಿಕ್ಗಳನ್ನು ಈ ಸೀರೀಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲ ದಿನದಲ್ಲಿ ಜಲಸಂಧಿಗಳ ಬಗ್ಗೆ ಚರ್ಚೆ ಮಾಡೋಣ. ಜಲಸಂಧಿ ಅಂದರೇನು ಅಂತ ಒಂದು ಪ್ರಶ್ನೆಯೂ ಬರ್ತದೆ. ಅಂದರೆ ಎರಡು ದೊಡ್ಡ ಜಲರಾಶಿಗಳು, ಸಮುದ್ರ, ಸಾಗರ ಅಥವಾ ಕೊಲ್ಲಿ ಆಗಿರ್ಬೋದು, ಅದನ್ನು ಸಂಪರ್ಕಿಸುವ ಕಿರಿದಾದ ನೈಸರ್ಗಿಕ ಜಲಮಾರ್ಗ. ಓಕೆ, ಇಲ್ಲಿ ನೋಡಿ, ಇಲ್ಲೊಂದು ಭೂಪ್ರದೇಶ ಇದೆ, ಇಲ್ಲಿ ಜಲ ರಾಶಿಗಳಿದೆ. ಸೊ ಈ ಗ್ಯಾಪನ್ನು ನಾವೇನಂತ ಕರಿತೀವಿ, ಒಂದು ಜಲಸಂಧಿ ಅಂತ ಕರಿತೀವಿ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈ ಜಲಸಂಧಿಗಳು ಅಂತಾರಾಷ್ಟ್ರೀಯ ವ್ಯಾಪಾರ, ನೌಕಾ ಸಂಚಾರ ಇವುಗಳಿಗೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಜಲಸಂಧಿಗಳನ್ನು ನಾವು ಚೋಕ್ ಪಾಯಿಂಟ್ಗಳಂತ ಕರಿತೀವಿ, ಏಕೆಂದರೆ ಇವುಗಳ ಮುಖಾಂತರವಾಗಿ ಜಾಗತಿಕ ವ್ಯಾಪಾರ, ಇಂಧನ ಪೂರೈಕೆ ಹೆಚ್ಚಾಗಿ ನಡೆಯುತ್ತೆ. ಓಕೆ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲು ನಾವು ಏಷ್ಯಾ ಖಂಡದಲ್ಲಿ ಸಂಬಂಧಪಟ್ಟಂಥ ಜಲಸಂಧಿಗಳನ್ನು ನೋಡೋಣ. ಅದರಲ್ಲಿ ಫಸ್ಟ್ ಜಲಸಂಧಿ ಹೊರ್ಮುಜ್ ಜಲಸಂಧಿ. ಇದು ಇರಾನ್ ಮತ್ತು ಒಮನ್ ನಡುವೆ ಇದೆ. ಇಲ್ಲಿ ನೋಡಿ, ಇದು ಇರಾನ್ ಇದೆ, ಇಲ್ಲಿ ಒಮನ್ ಇದೆ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಆದರೆ ಈ ಸ್ಟ್ರೇಟ್ ಇದೆಯಲ್ಲ, ಇಲ್ಲಿ ಒಮನ್ನ ಸ್ವಲ್ಪ ಏನಿದೆ ದೇಶ ಇದೆ, ಭೂಪ್ರದೇಶ ಇದೆ. ಆ ಕಾರಣಕ್ಕೆ ಇದನ್ನೇನಂತ ಕರಿತೀವಿ ನಾವು, ಇರಾನ್ ಮತ್ತು ಒಮನ್ ನಡುವೆ ಇದೆ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಜಲರಾಶಿಗಳನ್ನ ಇದು ಸಂಧಿಸುತ್ತೆ? ಪರ್ಷಿಯನ್ ಗಲ್ಫ್ ಆ್ಯಂಡ್ ಗಲ್ಫ್ ಆಫ್ ಒಮನ್. ಯಾವ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ತೈಲ ಸಾಗಾಟ. ಓಕೆ, ಪರ್ಷಿಯನ್ ಗಲ್ಫಿಂದ ವಿವಿಧ ದೇಶಗಳಿಗೆ ಇಲ್ಲಿಂದ ತೈಲ ಸಾಗಾಟ ಆಗುತ್ತೆ. ಜಗತ್ತಿನ 20% ತೈಲ ಇಲ್ಲಿಂದ ಸಾಗಾಟ ಆಗುತ್ತೆ. ಓಕೆ, ಇದನ್ನು ಜಾಗತಿಕ ಚೋಕ್ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ಇತ್ತಿತ್ತಲ ಇರಾನ್ ಯುದ್ಧ ಏನು ನಡೀತಾ ಇದೆ, ಈಗ ಇದೇ ಸ್ಟ್ರೇಟ್ ಆಫ್ ಹೊರ್ಮುಜಲ್ಲೇ ನಡೀತಾ ಇದೆ. ಸೊ ಇದನ್ನು ನೀವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್ ಸ್ಟ್ರೇಟ್ ಮಲಕ್ಕಾ ಜಲಸಂಧಿ. ಇದು ಮಲಯ ಪರ್ಯಾಯ ದ್ವೀಪ ಮತ್ತು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದ ನಡುವೆ ಇದೆ. ಓಕೆ, ಇದು ಯಾವುದನ್ನು ಸಂಧಿಸುತ್ತೆ? ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಜೋಡಿಸುತ್ತೆ. ಜಗತ್ತಿನಲ್ಲಿ ಅತ್ಯಂತ ಜನನಿಬಿಡ ಹಡಗು ಮಾರ್ಗ ಅಂತ ಹೇಳುತ್ತೆ. ಇದು ಚೀನಾ, ಜಪಾನ್, ದಕ್ಷಿಣ ಕೊರಿಯಾಗಳು ತೈಲ ಪೂರೈಕೆ ನಿರ್ಣಾಯಕವಾಗಿದೆ. ಮಲಕ್ಕಾ ಡೆಲಮ್ಮ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಇಂಡಿಯಾಗೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸು ಇರ್ತಕ್ಕಂಥ ಇದೊಂದು ಸ್ಟ್ರೇಟು. ನೋಡಿ, ಇಲ್ಲಿ ಅಂಡಮಾನ್ ನಿಕೋಬಾರ್, ಇಂಡಿಯಾದ ಅಂಡಮಾನ್ ನಿಕೋಬಾರ್ ಇದೆ. ಇದು ಸುಮಾತ್ರ, ಇಂಡೋನೇಷ್ಯಾದ ಸುಮಾತ್ರ, ಮಲೇಷಿಯಾದ ಮಲಯ ಪರ್ಯಾಯ ದ್ವೀಪ. ಇಲ್ಲಿ ಈ ಪಾಯಿಂಟ್ ಏನಿದೆಯಲ್ಲ, ಈ ಗ್ಯಾಪನ್ನು ನಾವು ಮಲಕ್ಕಾ ಸ್ಟ್ರೇಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ ಪಾಕ್ ಜಲಸಂಧಿ. ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರತಕ್ಕಂಥ ಜಲಸಂಧಿಯಾಗಿದೆ. ಓಕೆ, ಇದು ಯಾವ ಜಲರಾಶಿಗಳನ್ನು ಜೋಡಿಸುತ್ತೆ? ಇಲ್ಲಿ ನೋಡಿ, ಬಂಗಾಳ ಕೊಲ್ಲಿ ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಪಾಕ್ ಕೊಲ್ಲಿ ಅಂತ ಕರಿತೀವಿ. ಸೊ ಇದನ್ನು ಜೋಡಿಸ್ತಕ್ಕಂಥದ್ದು ಪಾಕ್ ಸ್ಟೇಟ್. ಇದು ಕೂಡ ಇನ್ನೊಂದು ಏನಂತ, ಸೇತು ಸಮುದ್ರ ಯೋಜನೆ ಅಂತ ಏನು ನಾವು ಚರ್ಚೆಯಲ್ಲಿ ಬರ್ತಾ ಇರುತ್ತೆ ಅವಾಗ ಅದು ಇಲ್ಲಿ ಸಂಬಂಧಪಟ್ಟಿದೆ. ಈ ಸದ್ಯಕ್ಕೆ ಏನಾಗ್ತಾ ಇದೆ, ನಮ್ಮದು ರೂಟ್ಗಳೇನು ಈ ರೀತಿ ಶ್ರೀಲಂಕಾನ ಸುತ್ತಾಕೊಂಡು ಬರ್ತದೆ. ಒಂದು ವೇಳೆ ಸೇತು ಸಮುದ್ರ ಏನಾದರೂ ಆದರೆ ಇಲ್ಲಿ ಸಮೀಪದಲ್ಲಿನೇ ಹೋಗ್ಬೋದು ಅನ್ನೋವಂಥದ್ದು ಒಂದು ವಿಚಾರ. ಬಟ್ ಅದನ್ನು ಈ ಸದ್ಯದಲ್ಲಿ ಹೋಲ್ಡಲ್ಲಿದೆ. ಓಕೆ, ಬಹಳಷ್ಟು ಸಾರಿ ಇದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಚರ್ಚೆಯಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ತೈವಾನ್ ಜಲಸಂಧಿ.
ತೈವಾನ್ ಮತ್ತು ಚೀನಾದ ಫೂಜಿಯಾನ್ ಪ್ರಾಂತ್ಯ, ಚೈನಾ ಮತ್ತು ತೈವಾನ್ ನಡುವೆ ಇರ್ತಕ್ಕಂಥ ಜಲಸಂಧಿ. ಓಕೆ, ಇಲ್ಲಿ ಕೂಡ ಏನಂತಂದರೆ ಚೈನಾ ಮತ್ತು ತೈವಾನ್ ನಡುವೆ ಅವಾಗವಾಗ ಒಂದು ರೀತಿ ಉದ್ವಿಗ್ನತೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಇದು ಭಾಳಷ್ಟು ಚರ್ಚೆಯಲ್ಲಿರುತ್ತೆ. ಇದು ಯಾವ ಕಾರಣಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಜಾಗತಿಕ ಸೆಮಿಕಂಡಕ್ಟರ್ಸ್ ಪೂರೈಕೆ ಸರಪಳಿಗೆ ಇದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್, ಸುಂಡಾ ಜಲಸಂಧಿ. ನಾವು ಆಗಾಗಲೇ ಮಲಕ್ಕಾ ಜಲಸಂಧಿಯನ್ನು ಓದ್ಕೊಂಡು ಸುಮಾತ್ರ ಮತ್ತು ಮಲಯ ಪರ್ಯಾಯ ದ್ವೀಪದ ನಡುವೆ ಇದೆ ಅಂತ. ಇನ್ನು ಇಂಡೋನೇಷ್ಯಾದ ಸುಮಾತ್ರ ಮತ್ತು ಜಾವಾದ ನಡುವೆ ಇರ್ತಕ್ಕಂಥ ಈ ಜಲಸಂಧಿ ಇದೆಯಲ್ಲ, ಇದನ್ನು ಸುಂಡಾ ಜಲಸಂಧಿ ಅಂತ ಕರೀತಾರೆ. ಓಕೆ, ಒಂದು ವೇಳೆ ಈ ಮಲಕ್ಕ ಏನಾದರೂ ಬಂದಾಯಿತು, ಏನೋ ಒಂದು ತೊಂದರೆಗೀಡಾದರೆ ಇಲ್ಲಿ ಏನಾಗ್ಬೋದು, ಸುಮಾತ್ರವನ್ನು ಹಿಂಗೆ ಸುತ್ತ ಹಾಕ್ಕೊಂಡು ಬಂದು ಸುಂಡಾಯಿಂದ ಎಂಟ್ರಿ ಹಿಡ್ಕೊಂಡು ದಕ್ಷಿಣ ಚೀನಾ ಸೀಗೆ ಎಂಟ್ರಿಯನ್ನು ಹೊಡಿಬೋದು. ಆ ಕಾರಣಕ್ಕಾಗಿ ಇದು ಪ್ರಸಿದ್ಧ ಆಗಿದೆ. ಓಕೆ, ಇಲ್ಲಿ ಏನು ಅಂತಂದರೆ ಕ್ರಾಕೋಟವ ಜ್ವಾಲಾಮುಖಿ 2018ರಲ್ಲಿ ಸುನಾಮಿಗೆ ಸಂಬಂಧಪಟ್ಟಾಗೂ ಕೂಡ ಇದು ಫೇಮಸ್ ಆಗಿತ್ತು. ಇನ್ನು 10 ಡಿಗ್ರಿ ಚಾನಲ್, ಭಾರತಕ್ಕೆ ಸಂಬಂಧಪಟ್ಟಾಗೆ 10 ಡಿಗ್ರಿ ಚಾನಲ್ ಎಲ್ಲಿದೆ ನೋಡಿ, ಇಲ್ಲಿ 10 ಡಿಗ್ರಿ ಚಾನಲ್ ಇಲ್ಲಿದೆ. ಇದು ಲಿಟಲ್ ಅಂಡೋಮಾನ್ ಮತ್ತು ಕಾರ್ ನಿಕೋಬಾರ್ ನಡುವೆ ಇದೆ. ಇನ್ನು ಡಂಕನ್ ಪ್ಯಾಸೇಜ್ ಯಾವುದರ ನಡುವೆ ಇದೆ? ಡಂಕನ್ ಪ್ಯಾಸೇಜ್ ನೋಡಿ, ಇಲ್ಲಿ ಡಂಕನ್ ಪ್ಯಾಸೇಜ್ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಇದೆ. ಓಕೆ, ಇದನ್ನು 10 ಡಿಗ್ರಿ ಅಂತ ಯಾಕೆ ಕರೀತಾರೆ ಅಂತಂದರೆ 10 ಡಿಗ್ರಿ ನಾರ್ತ್ ಅಕ್ಷಾಂಶದಲ್ಲಿ ಇರುವ ಕಾರಣಕ್ಕಾಗಿ 10 ಡಿಗ್ರಿ ಅಂತ ಇದನ್ನು ಚಾನಲ್ ಅಂತ ಕರೀತಾರೆ. ಓಕೆ, ಸೊ ಇದು ಸ್ಟ್ರಾಟಜಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾಕಿಲ್ಲಿ. ಸೊ ನೆಕ್ಸ್ಟ್ ಚಾನಲ್ 6 ಡಿಗ್ರಿ ಅಥವಾ ಗ್ರೇಟ್ ಚಾನಲ್ ಅಂತಲೂ ಕೂಡ ಇದನ್ನು ಕರೀತಾರೆ. ಇದೆಲ್ಲಿದೆ? ಇಲ್ಲೆಲ್ಲಿದೆ? ಗ್ರೇಟ್ ನಿಕೋಬಾರ್ ಮತ್ತು ಸುಮಾತ್ರಾ ನಡುವೆ ಇದೆ. ಗ್ರೇಟ್ ನಿಕೋಬಾರ್ ಎಲ್ಲಿತ್ತು? ಇಲ್ಲಿ ನೋಡಿ, ಗ್ರೇಟ್ ನಿಕೋಬಾರ್ ಇದು ಲಾಸ್ಟ್ ಆಗಿರ್ತಕ್ಕಂಥ ಅಂಡಮಾನ್ ನಿಕೋಬಾರ್ದಲ್ಲಿ. ಈ ಗ್ರೇಟ್ ನಿಕೋಬಾರ್ ಮತ್ತು ಸುಮಾತ್ರಾ ಇದೇನು ದ್ವೀಪ ಇದೆಯಲ್ಲ, ಈ ಸುಮಾತ್ರಾ ನಡುವೆ ಇರ್ತಕ್ಕಂಥದ್ದು 6 ಡಿಗ್ರಿ ಚಾನಲ್. ಓಕೆ, ಇಲ್ಲಿಯೇ ಸಬಂಗ್ ಪೋರ್ಟು ಬರುತ್ತೆ. ಸಬಂಗ್ ಪೋರ್ಟ್ ಆ್ಯಕ್ಚುಲಿ ಇಂಡೋನೇಷ್ಯಾದಲ್ಲಿದೆ. ಅದನ್ನು ಇಂಡಿಯಾಗ ಏನಂತಂದರೆ ಅಲ್ಲಿ ಪೋರ್ಟ್ ಮಾಡಲಿಕ್ಕೆ ಅಲ್ಲಿ ಕೊಟ್ಟಾಗಿತ್ತು ಇಂಡಿಯಾಗೆ. ಸೊ ಆ ದೃಷ್ಟಿಕೋನದಿಂದನೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇತ್ತೀಚೆಗೆ ಗ್ರೇಟ್ ನಿಕೋಬಾರ್ ಅಭಿವೃದ್ಧಿ ಯೋಜನೆಗಳಿಂದ ಇದು ಚರ್ಚೆಯಲ್ಲಿದೆ. ನೆಕ್ಸ್ಟ್, ಇನ್ನು ಇಲ್ಲಿಯೇ ಈಗ ನಾವು ನೋಡಿ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟ ಹಾಗೆ 10 ಡಿಗ್ರಿ ಚಾನಲ್, ಡಂಕನ್ ಪ್ಯಾಸೇಜ್ ಮತ್ತು 6 ಡಿಗ್ರಿ ಚಾನಲನ್ನು ನಾವು ನೋಡಿದ್ವಿ. ಇನ್ನು ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟ ಹಾಗೆ 8 ಡಿಗ್ರಿ ಚಾನಲ್, 9ನೇ ಡಿಗ್ರಿ ಚಾನಲ್ ಮತ್ತು 11ನೇ ಡಿಗ್ರಿ ಚಾನಲನ್ನು ನಾವು ಇಲ್ಲಿ ನೋಡೋಣ. ಓಕೆ, ಈಗ ನೋಡಿ, ಇದು ಅಕ್ಷಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಗುರುತಿಸಲಾಗಿದೆ. ಸೊ ಈಗ 11ನೇ ಡಿಗ್ರಿ ಚಾನಲ್ ಏನಿದೆ ಅಮೀನಿ ಮತ್ತು ಲಕ್ಕಡಿವ್ ನಡುವೆ ಇದೆ. ಓಕೆ, ಇನ್ನು 9ನೇ ಡಿಗ್ರಿ ಚಾನಲ್ ಏನಿದೆ ಈ ಮಿನಿಕ್ವಾಯ್ ಮತ್ತು ಉಳಿದಂಥ ಏನು ದ್ವೀಪಗಳಿದಾವೆ ಅದರ ನಡುವೆ ಇದು 9ನೇ ಡಿಗ್ರಿ ಚಾನಲ್ ಇದೆ. ಇನ್ನು ಮಿನಿಕ್ವಾಯ್ ಮತ್ತು ಮಾಲ್ಡೀವ್ಸ್ ನಡುವೆ ಇರ್ತಕ್ಕಂಥದ್ದನ್ನು 8ನೇ ಡಿಗ್ರಿ ಚಾನಲ್ ಅಂತ ಕರಿತೀವಿ. ನೆಕ್ಸ್ಟ್, ಟಿರಾನ್ ಜಲಸಂಧಿ. ಇಲ್ಲಿ ನೋಡಿ, ಟಿರಾನ್ ಜಲಸಂಧಿ ಏನಿದೆ ಈಜಿಪ್ತಿನ ಸೆನಾನ್ ಪರ್ಯಾಯ ದ್ವೀಪ ಮತ್ತು ಸೌದಿ ಅರೇಬಿಯಾ ನಡುವೆ ಇಲ್ಲಿದೆ. ಟಿರಾನನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಈಗ ಇರಾನ್ ಯುದ್ಧದ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆಯಲ್ಲಿದೆ. ಆ ಕಾರಣಕ್ಕಾಗಿ ಇದನ್ನು ನೋಡ್ಕೊಳ್ಬೇಕಾಗತ್ತೆ ಬೇರೆ. ಇಲ್ಲಿ ನೋಡಿ, ಇಸ್ರೇಲ್ ಇದೆ. ಓಕೆ, ಇದು ಸಿನಾಯ್ ಈಜಿಪ್ತಿನ ಭಾಗ. ಓಕೆ, ಸೌದಿ ಅರೇಬಿಯಾ. ಓಕೆ, ಇಲ್ಲಿ ನೋಡಿ ಜೋರ್ಡಾನ್. ಇಸ್ರೇಲ್ಗೆ ಗಲ್ಫ್ ಆಫ್ ಅಕಾಬ್ಗೆ ಇಲ್ಲಿ ಎಂಟ್ರಿ ಪಾಯಿಂಟ್ ಇದೆ. ಐಲಾಟ್ ಅನ್ನುವಂಥ ಒಂದು ಪೋರ್ಟ್ ಇದೆ ಇಸ್ರೇಲ್ದು, ಅದ್ರ ಮುಖಾಂತರ ಇಲ್ಲಿ ಎಂಟ್ರಿ ಪಾಯಿಂಟ್ ಇದೆ. ಓಕೆ, ಸೊ ಗಲ್ಫ್ ಆಫ್ ಅಕಾಬಾ. ಇಲ್ಲಿ ನೋಡಿ, ಇದು ಈಜಿಪ್ಟ್ ಹಾಗೂ ಐಲ್ಯಾಂಡ್ ಆಫ್ ತಿರಾನ್ ಅಂತಿದೆ.
ಈ ಪಾಯಿಂಟಿಗೆ ಏನಂತ ಸ್ಟ್ರೇಟ್ ಆಫ್ ತಿರಾನ್ ಅಂತ ಕರೀತಾರೆ. ಸೊ ಐಲ್ಯಾಂಡ್ ಆಫ್ ತಿರಾನ್ ಮತ್ತು ಇದೇನು ಒಂದು ದ್ವೀಪ ಇದೆ, ತಿರಾನ್ ಅಂತಕ್ಕಂಥ ದ್ವೀಪ ಯಾವುದು, ಸೌದಿ ಅರೇಬಿಯಾ ದೇಶಕ್ಕೆ ಸಂಬಂಧಪಟ್ಟಂಥ ದ್ವೀಪವಾಗಿದೆ. ಓಕೆ, ಸೊ ಇದೇನು ಮಾಡುತ್ತೆ, ಈ ಸ್ಟ್ರೇಟ್ ಯಾವುದನ್ನು ಜೋಡಿಸುತ್ತೆ, ಕೆಂಪು ಸಮುದ್ರ ಮತ್ತು ಅಕಾಬಾ ಕೊಲ್ಲಿ ಇಲ್ಲಿದೆ, ಕೆಂಪು ಸಮುದ್ರಕ್ಕೆ ಇದು ಒಂದು ಕನೆಕ್ಷನನ್ನು ಕೊಡುತ್ತೆ. ಆ ಕಾರಣಕ್ಕಾಗಿ ನೋಡಿ, ಇಸ್ರೇಲ್ನ ಏಕೈಕ ಕೆಂಪು ಸಮುದ್ರ ಬಂದರು ಏಲಾತ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೊರಿಯಾ ಜಲಸಂಧಿ, ಇದು ಕೊರಿಯಾ ಜಲಸಂಧಿ ಅಂದ್ಕೂಲೆ ಏನಾಗ್ತದೆ, ನಾವು ಕೊರಿಯಾ ಕಾಗ್ತೀವಿ, ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಆ ರೀತಿ ಇಲ್ಲ. ಓಕೆ, ಇದು ಎಲ್ಲಿದೆ, ದಕ್ಷಿಣ ಕೊರಿಯಾ ಜಪಾನ್ ನಡುವೆ ಇದೆ. ಓಕೆ, ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಇಲ್ಲಿದೆ ಕೊರಿಯಾ ಜಲಸಂಧಿ. ಓಕೆ, ಇದು ಯಾವುದನ್ನು ಕನೆಕ್ಟ್ ಮಾಡುತ್ತೆ, ಜಪಾನ್ ಸಮುದ್ರ ಮತ್ತು ಈಸ್ಟ್ ಚೀನಾ ಚೀ ಪೂರ್ವ ಚೀನಾ ಸಮುದ್ರ. ಓಕೆ, ಇದು ರಷ್ಯನ್ ಜಪಾನ್ ಯುದ್ಧದಲ್ಲಿ ಸುಶಿಮಾ ಕದನ ಇಲ್ಲಿ ನಡೆದಿತ್ತು. ಆ ಕಾರಣಕ್ಕಾಗಿ ಹಿಸ್ಟಾರಿಕಲಿನೂ ಕೂಡ ಇದು ಭಾಳ ಇಂಪಾರ್ಟೆಂಟ್ ಇದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಲೊಂಬೋಕೋ ಸ್ಟ್ರೈಟ್. ಈಗ ನೋಡಿ, ಇಂಡೋನೇಷ್ಯಾಗೆ ಸಂಬಂಧಪಟ್ಟ ಹಾಗೆ ನಾವು ಆಲ್ರೆಡಿ ಏನು ಓದಿದ್ವಿ, ಒಂದು ಮಲಕ್ಕಾ ಸ್ಟ್ರೇಟನ್ನು ಇಲ್ಲಿ ನೋಡಿದ್ವಿ, ಮಲೇಷ್ಯಾ ಮತ್ತು ಸುಮಾತ್ರಾ ದ್ವೀಪದ ನಡುವೆ. ಸುಂಡಾ ಆಲ್ರೆಡಿ ನಾವು ನೋಡಿದ್ವಿ. ಲೊಂಬೋಕೋ ಇದೇನಿದೆ, ಬಾಲಿ ಮತ್ತು ಲೊಂಬೋಕೋ ನಡುವೆ ಇದೆ. ಮಲಯಾ ಮತ್ತು ಸುಮಾತ್ರಾ ನಡುವೆ ಯಾವುದಿತ್ತು, ಮಲಕ್ಕಾ ಇತ್ತು. ಸುಮಾತ್ರಾ ಮತ್ತು ಜಾವಾದ ನಡುವೆ ಯಾವುದಿತ್ತು, ಸುಂಡಾ ಇತ್ತು. ಜಾವಾ ಮತ್ತು ಬಾಲಿ ಅಂತಕ್ಕಂಥ ದ್ವೀಪದ ನಡುವೆ ಯಾವುದಿದೆ, ಜಾವಾದ ಬಗದಲ್ಲಿ ಒಂದು ಬಾಲಿ ಅಂತಕ್ಕಂಥ ದ್ವೀಪ ಇದೆ. ಬಾಲಿ ದ್ವೀಪ ಮತ್ತು ಲೊಂಬೋಕೋ ದ್ವೀಪಗಳ ನಡುವೆ ಲೊಂಬೋಕೋ ಸ್ಟ್ರೇಟ್ ಇದೆ. ಓಕೆ, ಸೊ ಬಾಲಿ ಅಥವಾ ಜಾವಾ ಅಂತಲೂ ಕೂಡ ನೀವು ಇದು ಮಾಡ್ಕೋಬೋದು. ಸೊ ಇಲ್ಲಿನೇ ಏನು ಇಂಪಾರ್ಟೆಂಟ್ ಅಂತ, ಈ ಬಾಲಿ ಅಂದರೆ ಇದು ಇಲ್ಲಿ ಜಾವಾ ಇಲ್ಲಿ ಕಾಣಿಸುತ್ತೆ, ಬಾಲಿ ಇಲ್ಲಿದೆ, ಲೊಂಬೋಕೋ ಇಲ್ಲಿದೆ. ಈ ಪಾಯಿಂಟನ್ನು ನಾವು ಇದನ್ನು ಏನಿದೆ ಜಲಸಂಧಿಯನ್ನು ಲೊಂಬೋಕೋ ಜಲಸಂಧಿ ಅಂತ ಕರಿತೀವಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಆಸ್ಟ್ರೇಲಿಯಾ ಮತ್ತು ಉಳಿದ ಏಷ್ಯಾ ನಡುವೆ ಒಂದು ಜೀವ ಸಂಕುಲ ಗಡಿ ಏನು ಬಯೋಡೈವರ್ಸಿಟಿ ಒಂದು ಡಿವಿಷನ್ ಇದೆಯಲ್ಲ, ಅದು ಈ ಲೊಂಬೋಕೋ ಸ್ಟ್ರೇಟ್ ಮುಖಾಂತರ ಹಾದು ಹೋಗುತ್ತೆ. ಓಕೆ, ಅದರ ಜೊತೆಯಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ದೊಡ್ಡ ಟ್ಯಾಂಕರ್ಗಳು ಮಲಕ್ಕದಲ್ಲಿ ಅಥವಾ ಸುಂಡಾದಲ್ಲಿ ಹಾದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅವುಗಳು ಏನು ಮಾಡ್ತವೆ, ಅದಕ್ಕೆ ಪರ್ಯಾಯ ಇರ್ತಕ್ಕಂಥದ್ದು ಇಲ್ಲಿ ಲೊಂಬೋಕೋ ಸ್ಟ್ರೇಟ್ ದೊಡ್ಡ ಟ್ಯಾಂಕರ್ಗಳಿಗೆ ಇಲ್ಲಿ ಹಾದು ಹೋಗ್ತವೆ. ನೆಕ್ಸ್ಟ್ ಯುರೋಪಿನಲ್ಲಿರ್ತಕ್ಕಂಥ ಜಿಬ್ರಾಲ್ಟರ್ ಸಂಧಿಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಜಿಬ್ರಾಲ್ಟರ್ ಜಲಸಂಧಿ. ಇದು ಸ್ಪೇನ್ ಮೊರೊಕ್ಕೋ ಅಂತ ಕೊಟ್ಟರೆ ಕರೆಕ್ಟಾಗಿ ಆನ್ಸರ್ ಸ್ಪೇನ್ ಮೊರೊಕ್ಕೋ ಅಂತ ನೀವು ಹಾಕ್ಬೋದು. ಒಂದೇಳೆ ಅಲ್ಲಿ ಏನಾದರೂ UK ಮತ್ತು ಮೊರೊಕ್ಕೋ ಅಂತ, UK ಮೊರೊಕ್ಕೋ ಸ್ಪೇನ್ ಮೊರೊಕ್ಕೋ ಅಂತ ಕೊಟ್ಟಾಗ UK ಮೊರೊಕ್ಕೋ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ದೊಡ್ಡ ದೇಶ ಸ್ಪೇನ್ ಇದೆ, ಇಲ್ಲಿ UK ಇಲ್ಲಿ ಬರುತ್ತೆ, ಮುಂದ್ಗಡೆ ಬರುತ್ತೆ. ಆದರೆ ಈ ಸ್ಪೇನ್ನ ತುದಿ ಇದೆಯಲ್ಲ, ಅಲ್ಲಿ ಜಿಬ್ರಾಲ್ಟರ್ ಇಷ್ಟೊಂದು ಇದನ್ನು ಓವರ್ಸಿ ಲ್ಯಾಂಡ್ ಅಂದರೆ ಬೇರೆ ಕಡೆ ಇರ್ತಕ್ಕಂಥ UK ಭೂಪ್ರದೇಶ ಆಗಿದೆ. ಈ ತುದಿ ಇದು UKಗೆ ಸಂಬಂಧಪಟ್ಟ ಇಷ್ಟೇ, ಸ್ವಲ್ಪ UK ಮತ್ತು ಮೊರೊಕ್ಕೋ ನಡುವೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಇದನ್ನ ಕೇರ್ಫುಲ್ಲಿ ಆನ್ಸರನ್ನು ಮಾರ್ಕ್ ಮಾಡಬೇಕು. ಓಕೆ, ಇದೇನು ಮಾಡುತ್ತೆ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಜೋಡಿಸುತ್ತೆ. ಓಕೆ, ಇದೊಂದು ಯುರೋಪ್ ಆಫ್ರಿಕಾ ಖಂಡಗಳ ಅತ್ಯಂತ ಕಿರಿದಾದ ಸಂಪರ್ಕವಾಗಿದೆ. ವಲಸೆ ವ್ಯಾಪಾರಕ್ಕೆ ಬಹಳಷ್ಟು ಮುಖ್ಯ ಆಗಿದೆ. ಓಕೆ, ಬ್ರಿಟನ್ ನಿಯಂತ್ರಣದಲ್ಲಿರುವುದರಿಂದ ಭೌಗೋಳಿಕ ರಾಜಕೀಯ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಇನ್ನು ಬಾಸ್ಪರಸ್ ಅಂಡ್ ಡಾರ್ಡಿನಲ್ಲಿಸ್, ಇಲ್ಲಿ ನೋಡಿ, ಬ್ಲ್ಯಾಕ್ ಸಿ, ಏಜೆನ್ಸಿ ಮೆಡಿಟೇರಿಯನ್ ಸೀದಲ್ಲಿ ಇದೆ. ಸೊ ಏಜೆನ್ಸಿ. ಸೊ ಬ್ಲ್ಯಾಕ್ ಸಿಯಿಂದ ನಾವೇನಾದರೂ ಏಜೆನ್ಸಿಗೆ ಬಂದಾಗ ಇಲ್ಲಿ ನೋಡಿ, ಸಿ ಆಫ್ ಮರ್ಮರ, ಇದು ಟರ್ಕಿ ಇದೆ. ಏಷ್ಯನ್ ಟರ್ಕಿ ಮತ್ತು ಯುರೋಪಿಯನ್ ಟರ್ಕಿ. ಓಕೆ, ಇಲ್ಲಿ ಬ್ಲ್ಯಾಕ್ ಸಿಯಿಂದ ಸಿ ಆಫ್ ಮರ್ಮರಿಗೆ ಬಂದಾಗ ಬೋಸ್ಪೊರಸ್ ಸ್ಟ್ರೇಟ್ ಬರುತ್ತೆ. ಸಿ ಆಫ್ ಮರ್ಮರದಿಂದ
ಏಜಿಯನ್ ಸಿಗೆ ಬಂದಾಗ ಡಾರ್ಡಿನಲ್ಲಸ್ ಸ್ಟ್ರೇಟ್ ಬರುತ್ತೆ, ಡಾರ್ಡಿನಲ್ಲಸ್ ಜಲಸಂಧಿ ಬರುತ್ತೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಇವು ಎರಡು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಲ್ಯಾಕ್ ಸಿ, ಬಾಸ್ಫರಸ್ ಸ್ಟ್ರೇಟ್, ಸಿ ಆಫ್ ಮರ್ಮರ, ಡಾರ್ಡಿನಲ್ಲಸ್ ಸ್ಟ್ರೇಟ್, ಏಜಿಯನ್ ಸಿ. ನೆಕ್ಸ್ಟ್ ಜಲಸಂಧಿ, ಮುಂದಿನ ಜಲಸಂಧಿ ಡೋವರ್ ಜಲಸಂಧಿ. ಇದು ನೋಡಿ, ಇಂಗ್ಲೆಂಡ್ ಮತ್ತು ಉತ್ತರ ಫ್ರಾನ್ಸ್ ನಡುವೆ ಇದೆ. ಇಲ್ಲಿ ನೋಡಿ, ಇದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಬರ್ತಕ್ಕಂಥದ್ದು ಡೋವರ್ ಜಲಸಂಧಿ. ಇಂಗ್ಲೀಷ್ ಚಾನೆಲ್ ಮತ್ತು ನಾರ್ತ್ ಸೀಗೆ ಇದು ಕನೆಕ್ಟ್ ಮಾಡುತ್ತೆ. ಓಕೆ, ಜಗತ್ತಿನ ಅತ್ಯಂತ ಜನನಿಬಿಡ ಅಂತಾರಾಷ್ಟ್ರೀಯ ಜಲಮಾರ್ಗ ಅಂತ ಇದನ್ನು ಕರೆಯಲಾಗುತ್ತೆ. ಇಂಗ್ಲೆಂಡ್ ಫ್ರಾನ್ಸ್ ರೈಲ್ ಮುಖಾಂತರ ಇದನ್ನು ಜೋಡಿಸಲಾಗಿದೆ. ಓಕೆ, ಇಲ್ಲಿ ನಿಮಗೆ ರೈಲ್ ಸಿಗುತ್ತೆ ಕನೆಕ್ಟೆಡ್ ಆಗಿ. ಮೆಸ್ಸಿನಾ ಜಲಸಂಧಿ ಇದು ಇಟಲಿಗೆ ಸಂಬಂಧಪಟ್ಟಂಥ ಜಲಸಂಧಿ. ಓಕೆ, ಇಟಲಿಯ ಮುಖ್ಯ ಮೇನ್ಲ್ಯಾಂಡ್ ಏನಿದೆ ಅದಕ್ಕೆ ಸಿಸಿಲಿಯನ್ನು ಕೂಡಿಸ್ತಕ್ಕಂಥ ಅಲ್ಲಿದ್ರೆ ಎರಡು ಕಂಡವು ಇರ್ತಕ್ಕಂಥದ್ದು ಮೆಸ್ಸಿನಾ ಜಲಸಂಧಿ ಇಲ್ಲಿದೆ ಅದು. ಓಕೆ, ಇದೇನು ಮಾಡುತ್ತೆ, ಥೈರಿಯನ್ ಸಿ ಮತ್ತು ಐನನ್ ಸಿಗಳ ನಡುವೆ ಇದೆ. ಇದು ಗ್ರೀಕ್ ಪುರಾಣದಲ್ಲಿ ಭಾಳಷ್ಟು ಏನು ಅಂತಂದರೆ ಚರ್ಚೆಯಲ್ಲಿ ಬಂದಿದೆ. ಆದರೆ ಇಲ್ಲಿ ಈಗ ಮಾಡರ್ನ್ ಏರಾದಲ್ಲಿ ಇಂಪಾರ್ಟೆಂಟ್ ಆಗತ್ತಂತಂದರೆ ಇಟಲಿ ಮತ್ತು ಸಿಸಿಲಿ ನಡುವೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹಲವಾರು ಈ ಕರೆಂಟ್ ಅಫೇರ್ಸಲ್ಲಿದೆ. ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಂಥ ಜಲಸಂಧಿಗಳು ಬಾಬ್ ಎಲ್ ಮಂದೇಬ್. ಇದು ರೆಡ್ ಸಿಯಿಂದ ಏನು ಮಾಡುತ್ತೆ, ಗಲ್ಫ್ ಆಫ್ ಆ್ಯಡನ್ಗೆ ಕನೆಕ್ಟ್ ಮಾಡುತ್ತೆ, ಸಂಬಂಧಪಟ್ಟಿದೆ. ಇದು ಎಮ್ ಎನ್ ಮತ್ತು ಜಿಬೋಟಿ ಮತ್ತು ಎರಿಟ್ರಿಯಾ. ಓಕೆ, ಇಲ್ಲಿ ಇದನ್ನು ಇವೆ ಎರಡು ದೇಶಗಳ ನಡುವೆ ಇದು ಬಾಬ್ ಎಲ್ ಮಂದಬ್ ಜಲಸಂಧಿ ಇದೆ. ಓಕೆ, ಇಲ್ಲೇ ನೋಡಿ ಪರ್ಷಿಯನ್ ಗಲ್ಫು, ಆಮೇಲೆ ಅರೇಬಿಯನ್ ಸಿ ಇದೆ. ಇಲ್ಲಿ ಬರ್ತಂಥ ಸ್ಟೇಟ್ ನೋಡಿ, ಸ್ಟೇಟ್ ಆಫ್ ಹರ್ಮೂಸ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಬಾಬ್ ಎಲ್ ಮಂದಬ್ ಇದೇನು ಮಾಡುತ್ತೆ ಅಂದರೆ ಸುಯೇಜ್ ಕೆನಲ್ನಿಂದ ಮೂಲಕ ಯುರೋಪ್ ಏಷ್ಯಾ ವ್ಯಾಪಾರಕ್ಕೆ ಪ್ರಮುಖ ಪ್ರವೇಶ ದ್ವಾರ ಆಗಿದೆ. ಅರೇಬಿಯನ್ ಸಿಯಿಂದ ಸುಯೇಜ್ ಕೆನಲ್ ಮತ್ತು ಯುರೋಪಿಗೆ ಕನೆಕ್ಟ್ ಮಾಡುತ್ತೆ. ಇದು ಇನ್ನು ಗೇಟ್ ಆಫ್ ಟಿಯರ್ಸ್ ಎಂದು ಕರೀತಾರೆ. ಹೌತಿ ದಾಳಿಯಿಂದಾಗಿ ಇತ್ತೀಚಿನಲ್ಲಿ ಇದು ಸುದ್ದಿಯಲ್ಲಿದೆ. ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ನಡುವೆ ಇರ್ತಕ್ಕಂಥ ಈ ಚಾನಲನ್ನು ಏನಂತ ಕರೀತಾರೆ, ಮೊಜಾಂಬಿಕ್ ಚಾನಲ್ ಅಂತ ಕರೀತಾರೆ. ಇದು ಹಿಂದೂ ಮಹಾಸಾಗರದ ಒಂದು ಭಾಗ, ದಕ್ಷಿಣ ಮತ್ತು ಪೂರ್ವ ನಡುವಿನ ಜಲಮಾರ್ಗವಾಗಿದೆ. ಜಗತ್ತಿನ ಅತ್ಯಂತ ಉದ್ದದ ಅಪಾಯಕಾರಿ ಚಾನಲ್ಗಳಲ್ಲಿ ಇದೊಂದು ಒಂದು. ಓಕೆ, ತೈಲ ಅನಿಲ ಪರಿಶೋಧನೆಗೆ ಸಂಬಂಧಪಟ್ಟ ಹಾಗೆ ಇದು ಫೇಮಸ್ ಆಗಿದೆ, ಕರೆಂಟ್ ಅಫೇರ್ಸಲ್ಲಿದೆ. ಮೆಗಲನ್ ಜಲಸಂಧಿ ಇದು ನೋಡಿ, ದಕ್ಷಿಣ ಅಮೇರಿಕಾದ ತುತ್ತ ತುದಿಯಲ್ಲಿ ಇದು ಕಂಡುಬರುತ್ತೆ. ಆದರೆ ಇದು ಜಲಸಂಧಿ ಏನಿದೆಯಲ್ಲ ಚೀಲಿ ದೇಶದಲ್ಲಿ ಹಾದೋಗುತ್ತೆ. ಇಲ್ಲಿ ನೀವು ಅರ್ಜೆಂಟೀನಾದ ಭೂಪ್ರದೇಶವನ್ನು ಕೂಡ ನೋಡ್ಬೋದು. ಸೊ ಆ ಕಾರಣ ಚೀಲಿ ದೇಶದಲ್ಲಿ ಹಾದೋದು ಕೂಡ ಎಂಡಲ್ಲಿ ಅರ್ಜೆಂಟೀನಾನು ಕೂಡ ಕನೆಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ನೀವು ಏನು ಅಂತಂದರೆ ಎರಡು ದೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೋದು. ದಕ್ಷಿಣ ಚೀಲಿಯಲ್ಲಿ ದಕ್ಷಿಣ ಅಮೆರಿಕ ಮುಖ್ಯ ಭೂಮಿ ಇದು ಟಿಯರಾ ಡೆಲ್ ಫ್ಯೂಗೊ ನಡುವೆ ಇದಿದೆ. ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಇದು ಜೋಡಿಸುತ್ತೆ. ಪನಾಮಾ ಕಾಲುವೆ ಆಗೋಕ್ಕಿಂತ ಮುಂಚಿತವಾಗಿ ಇದ್ರ ಮುಖಾಂತರನೇ ಏನಾಗ್ತದೆ, ಪೆಸಿಫಿಕ್ಕಿಂದ ಅಟ್ಲಾಂಟಿಕ್ ಸಾಗರಗಳನ್ನು ಇಲ್ಲಿಂದನೇ ಕನೆಕ್ಟ್ ಮಾಡಲಾಗ್ತದೆ. ಅಲ್ಲಿಂದನೇ ವ್ಯಾಪಾರ ಏನು ಅಡ್ಡಾಡ್ದೆಲ್ಲ ಆಗ್ತಾಯಿತ್ತು. ಮೊದಲ ಬಾರಿಗೆ ಫರ್ಡಿನಾಂಡ್ ಮೆಗಲನ್ ಜಗತ್ತಿನ ಪ್ರಥಮ ಸುತ್ತಿನ ಪ್ರಯಾಣದಲ್ಲಿ ಇದನ್ನು ಪತ್ತೆ ಹಚ್ಚಿದ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ ಇದು ರಷ್ಯಾ ಮತ್ತು ಅಮೇರಿಕದ ಅಲಾಸ್ಕಾ. ಇಲ್ಲಿ ನೋಡಿ ಕೆನಡಾ ಇದೆ, ಆದರೆ ಅಮೇರಿಕ ಇಲ್ಲಿ ಕೆಳಗಡೆ ಬರುತ್ತೆ, ಕೆನಡಾ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಇರೋ ಕಾರಣಕ್ಕಾಗಿ ಅಲಾಸ್ಕಾ ಏನಂದರೆ ಅಮೇರಿಕದ ಭಾಗವಾಗಿದೆ. ಸ್ಟ್ರಾಟಜಿಕ್ ಪೊಸಿಷನ್ ಇರೋ ಅಮೇರಿಕ ತನ್ನ ಹತ್ರನೇ ಇಟ್ಕೊಂಡಿದೆ ಇದನ್ನು, ಅಲಾಸ್ಕಾ. ಸೊ ಇದು ಏನಂತಂದರೆ ಇಲ್ಲಿ ನೋಡಿ,
ಇಲ್ಲಿ ರಷ್ಯಾ ಮತ್ತು ಅಮೆರಿಕ ಗಡಿ ಸಮೀಪದಲ್ಲಿದೆ. ಪ್ರಾಚೀನ ಮಾನವ ವಲಸೆಯ ಭೂಸೇತುವೆ ಎಂದು ಇದನ್ನು ನಂಬಲಾಗಿದೆ. ಹವಾಮಾನ ಬದಲಾವಣೆ ಆರ್ಕ್ಟಿಕ್ ಮಾರ್ಗಗಳ ಚರ್ಚೆಯಲ್ಲಿ ಇದು ಪ್ರಸ್ತುತವಾಗಿದೆ. ಓಕೆ, ಇಲ್ಲೇನು ಆರ್ಕ್ಟಿಕ್ ಓಷನ್ ಇದೆ, ಇಲ್ಲಿ ನಮ್ಮ ತೈಲ ನಿಕ್ಷೇಪಗಳನ್ನು ಇವನ್ನೆಲ್ಲಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಲ್ಲಿ ಅದನ್ನು ಪತ್ತೆ ಹಚ್ಚಿ ಅದನ್ನು ಉಪಯೋಗ ಮಾಡೋ ಕಾರಣಕ್ಕಾಗಿ ಇದರ ಹಿನ್ನೆಲೆಯಲ್ಲಿ ಚರ್ಚೆಯಲ್ಲಿದೆ. ಓಕೆ, ಯುಕಾಟಾನ್ ಚಾನಲ್ ಮೆಕ್ಸಿಕೋದ ಯುಕಾಟಾನ್ ಮತ್ತು ಕ್ಯೂಬಾ ನಡುವೆ ಇದೆ. ಇಲ್ಲಿ ನೋಡಿ, ಮೆಕ್ಸಿಕೋದ ಯುಕಾಟಾನ್ ಮತ್ತು ಕ್ಯೂಬಾ ನಡುವೆ ಇರ್ತಕ್ಕಂಥ ಈ ಚಾನಲನ್ನು ಯುಕಾಟಾನ್ ಚಾನಲ್ ಅಂತ ಕರೀತಾರೆ. ಇದು ಏನು ಮಾಡುತ್ತೆ, ಕೆರಬಿಯನ್ ಸಮುದ್ರದಿಂದ ಗಲ್ಫ್ ಮೆಕ್ಸಿಕೋನ್ ಜೋಡಿಸುತ್ತೆ. ಓಕೆ, ಇಲ್ಲೇನಾಗುತ್ತೆ, ಗಲ್ಫ್ ಸ್ಟ್ರೀಮ್ ಪ್ರವಾಹ ಇಲ್ಲಿಂದ ಹಾದು ಹೋಗುತ್ತದೆ. ಮೆಕ್ಸಿಕೋ ಕೊಲ್ಲಿಯ ತೈಲ ಟ್ಯಾಂಕರ್ಗಳ ಸಂಚಾರಕ್ಕೆ ಪ್ರಮುಖ ಮಾರ್ಗವಾಗಿದೆ. ಇತ್ತೀಚೆಗೆ ಟ್ರಂಪ್ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳ ಹಿನ್ನೆಲೆಯಲ್ಲಿ ಈ ಚಾನಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೇವಿಸ್ ಜಲಸಂಧಿ ಇದು ನೋಡಿ, ಕೆನಡಾದ ಬ್ಯಾಪಿನ್ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಇದೆ. ಗ್ರೀನ್ಲ್ಯಾಂಡ್ ಅಗೇನ್ ಟ್ರಂಪ್ ನಿಮಗೆ ಗೊತ್ತಿರೋ ಹಾಗೆ ಚರ್ಚೆಯಲ್ಲಿತ್ತು. ಆ ಕಾರಣ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಇರ್ತಕ್ಕಂಥ ಈ ಚಾನಲನ್ನು ಡೇವಿಸ್ ಸ್ಟ್ರೇಟ್ ಅಂತ ಕರೀತಾರೆ. ಅಟ್ಲಾಂಟಿಕ್ ಸಾಗರ, ಲ್ಯಾಬ್ರಡಾರ್ ಸಮುದ್ರ ಮತ್ತು ಬ್ಯಾಪಿನ್ ಕೊಲ್ಲಿಯನ್ನು ಜೋಡಿಸುತ್ತೆ. ಇಂಗ್ಲಿಷ್ ಸಂಶೋಧಕ ಜಾನ್ ಡೇವಿಸ್ ಹೆಸರಿನಿಂದ ಇದನ್ನು ಕರೆಯಲಾಗುತ್ತೆ. ನೆಕ್ಸ್ಟ್ ಟೊರೆಸ್ ಜಲಸಂಧಿ. ಇನ್ನು ಮೈಕ್ರೋನೇಷಿಯಾ ಖಂಡದ ಜಲಸಂಧಿಗಳಲ್ಲಿ ಅದರಲ್ಲಿ ಏನಿದೆ ಅದನ್ನು ಇರ್ತಕ್ಕಂಥ ಇದು ಟೊರೆಸ್ ಜಲಸಂಧಿ. ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಮತ್ತು ಪಾಪಾ ನ್ಯೂಗಿನಿಯ ಗ್ಯಾಪ್ ಇದೆಯಲ್ಲ, ಇದನ್ನು ಏನಂತಾರೆ, ಟೊರೆಸ್ ಜಲಸಂಧಿ ಅಂತ ಕರೀತಾರೆ. ಓಕೆ, ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಪಾಪುವಾ ನ್ಯೂಗಿನಿಯ ನಡುವೆ ಇದೆ. ಕೊರಲ್ ಸಮುದ್ರವನ್ನು ಅರಪುರ ಸಮುದ್ರಕ್ಕೆ ಜೋಡಿಸುತ್ತದೆ. ಆಳವಿಲ್ಲದ ಹವಳ ದಿಬ್ಬಗಳಿಂದ ಕೂಡಿರೋ ಕಾರಣಕ್ಕಾಗಿ ಸಂಚಾರ ಇಲ್ಲಿ ಬಹಳಷ್ಟು ಕಷ್ಟಕರ. ಟೊರೆಸ್ ಸ್ಟ್ರೇಟ್ ಐಲ್ಯಾಂಡ್ಸ್ ಎಂಬ ವಿಶಿಷ್ಟ ಸ್ಥಳೀಯ ಸಂಸ್ಕೃತಿಗೆ ಇದು ಹೆಸರುವಾಸಿಯಾಗಿದೆ. ಕುಕ್ ಜಲಸಂಧಿ ನ್ಯೂಜಿಲೆಂಡ್ನ ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪಗಳಿರ್ತಕ್ಕಂಥ ಇದು. ಉತ್ತರ ನ್ಯೂಜಿಲೆಂಡ್ ಆಸ್ಟ್ರೇಲಿಯಲ್ಲಿ ಮೇಲ್ಗಡೆ ಬರುತ್ತೆ. ಇಲ್ಲಿ ನ್ಯೂಜಿಲೆಂಡ್ ಏನಿದೆಯಲ್ಲ, ನ್ಯೂಜಿಲೆಂಡ್ ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪ ನಡುವೆ ಇರ್ತಕ್ಕಂಥ ಈ ಜಲಸಂಧಿಯನ್ನು ಕುಕ್ ಜಲಸಂಧಿ ಅಂತ ಕರೀತಾರೆ. ತಾಸ್ಮಾನ್ ಸಮುದ್ರವನ್ನು ದಕ್ಷಿಣ ಪೆಸಿಫಿಕ್ ಸಾಗರಕ್ಕೆ ಜೋಡಿಸುತ್ತದೆ. ಸಮುದ್ರವನ್ನು ದಕ್ಷಿಣ ಪೆಸಿಫಿಕ್ ಸಾಗರಕ್ಕೆ ಜೋಡಿಸುತ್ತದೆ. ಇವೆರಡುಗಳ ನಡುವೆ ಪೆರಿ ಸಂಚಾರಕ್ಕೆ ಪ್ರಮುಖವಾಗಿದೆ. ಇಲ್ಲಿ ಕೂಡ ಸಂಚಾರ ಬಹಳ ಕಷ್ಟ. ಓಕೆ, ಇಲ್ಲಿ ನಾನು ಆಲ್ರೆಡಿ ಎಲ್ಲ ಎಕ್ಸಾಮ್ಗಳನ್ನು ಈ ಪ್ರಶ್ನೆಗಳನ್ನ ಜಲಸಂಧಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದ ಹಾಗೆ PC ಹಿಡ್ಕೊಂಡು ಗ್ರೂಪ್ C, ವಿಲೇಜ್ ಅಕೌಂಟ್, FDA, PDO, SDA, IAS, KS, ನೇಮ ಎಕ್ಸಾಮ್, SSC, NDA ಯಾವ ಬೇಕಾದ ಎಕ್ಸಾಮ್ ಇರಲಿ, ಎಲ್ಲ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಈ ಜಲಸಂಧಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಚರ್ಚೆ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ 5 ಸ್ಟಾರ್ ಟಾಪಿಕ್ಸ್ PC to DC ಸಿರೀಸಲ್ಲಿ. ನಿಮಗೆ ಯಾವುದಾದ್ರೂ ಟಾಪಿಕ್ ಅನಿಸ್ತು ಅಂತಂದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು. ನಾನು ಅದನ್ನು ಹೋಲಿಸ್ಟಿಕ್ಕಾಗಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ.